ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿ ಆಗ್ತಾ ಇದೆ, ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅನ್ನೋದನ್ನ ಗಮನಿಸಿದ್ದೀವಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಮಳೆಯ ಅವಾಂತರಕ್ಕೆ ಮತ್ತೊಂದು ಬಲಿಯಾಗಿದೆ. ಎರಡನೇ ಬಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ. ಮನೆಯ ಗೋಡೆ ಕುಸಿದು 3 ವರ್ಷದ ಬಾಲಕಿ ಸಾವನ್ನಪ್ಪಿರೋದು ಬಹಳ ನೋವಿನ ಸಂಗತಿ. ಇವತ್ತು 3 ವರ್ಷದ ಇಬ್ಬರು ಕಂದಮ್ಮಗಳ ಬಲಿಯಾಗಿದ್ದಾವೆ. ಅಂದ್ರೆ ಇದು ಮಳೆಗೆ ಗೋಡೆ ಕುಸಿದು ಬಲಿಯಾಗಿರುವಂತ ಘಟನೆ. ಇನ್ನೊಂದು ಮಂಡ್ಯದಲ್ಲಿ ಇವತ್ತು ಬೈಕ್ ಮೇಲಿಂದ ಬಿದ್ದು ಮತ್ತೊಂದು ಮಗು ಸತ್ತು ಹೋಗಿದೆ, ಅದು ಕೂಡ 3 ವರ್ಷದ್ದು. ನಿಜಕ್ಕೂ ಬಹಳ ನೋವಿನ ಸಂಗತಿ. ಇವತ್ತು ಕರಾಳ ದಿನ ಅಂತಾನೆ ಅನ್ಬಹುದು. ಕೀರ್ತಿಕಾ ಮನೆ ಗೋಡೆ ಕುಸಿದು ಸಾವನ್ನಪ್ಪಿರುವಂತ 3 ವರ್ಷದ ಕಂದ. ಮಲ್ಕೊಂಡಿದ್ರಂತೆ, ಅಮ್ಮನ ಜೊತೆ ಮಲ್ಕೊಂಡಿದೆ ಪಾಪ ಮಗು. ಆಗ ಏಕಾಏಕಿಯಾಗಿ ಪಕ್ಕದ ಮನೆಯ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ. ಇದರ ಪರಿಣಾಮ 3 ವರ್ಷದ ಕಂದ ಕೀರ್ತಿಕಾ ಇಲ್ಲಿ ಬಲಿಯಾಗಿರೋದು ನಿಜಕ್ಕೂ ನೋವಿನ ಸಂಗತಿ. ಅದಾದ ನಂತರ ತಾಯಿ ಮತ್ತು ಇನ್ನೊಂದು ಮಗು ಕೂಡ ಪಕ್ಕದಲ್ಲಿ ಮಲಗಿತ್ತಂತೆ. ಇಬ್ಬರಿಗೂ ಕೂಡ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಮನೆ ಗೋಡೆ ಕುಸಿದು ಆಗಿರುವಂತ ಒಂದು ಅವಘಡ ನೋಡಿ. ನಿಮ್ಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮನೆ ಗೋಡೆ ಕುಸಿದು ಬಿದ್ದಿರುವಂತ ದೃಶ್ಯ ಅದು. ಮತ್ತೆ ಮೃತಪಟ್ಟಿರುವಂತ ಮಗುವಿನ ಫೋಟೋ ನೋಡಬಹುದು. ಎಷ್ಟು ಮುದ್ದಾಗಿದೆ ಮಗು. ಬಹಳ ನೋವಾಗುತ್ತೆ. ಇದು ನಮಗೆ ನೋಡೋದಕ್ಕೆ ಹಿಂಗಾಗುತ್ತೆ, ಇನ್ನು ಪಾಪ ಹೆತ್ತ ಕರುಳು ಆ ತಾಯಿಗೆ ಹೆಂಗಾಗಿರಬೇಡ, ತಂದೆಗೆ ಹೆಂಗಾಗಿರಬೇಡ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಕುಟುಂಬಸ್ಥರು, ಸಂಬಂಧಿಕರು. ಕೀರ್ತಿಕಾ ನಾಗೇಶ್ ಪೂಜಾರಿ ಮಳೆಗೆ ಬಲಿಯಾದಂತ ಬಾಲಕಿ. ಆ ಬಾಲಕಿ ಹೆಸರು ಕೀರ್ತಿಕಾ. ಇನ್ನು ಕೀರ್ತಿಕಾ ತಾಯಿ ರೇಷ್ಮಾ ಮತ್ತು ಸಹೋದರಿ ಖುಷಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. ಮಲ್ಕೊಂಡಿದ್ರಂತೆ ಪಾಪ ಆರಾಮಾಗಿ. ಆ ಸಂದರ್ಭದಲ್ಲಿ ಮಳೆಯಿಂದ ನೆಂದು ಹೋಗಿದ್ದಂಥ ಗೋಡೆ, ಅದು ಹಳೇ ಗೋಡೆ, ಬಹಳ ವರ್ಷದಿಂದ ಇದ್ದಂಥ ಮನೆ ಗೋಡೆ, ಅದು ಕುಸಿದು ಬಿದ್ದು ಬಿಟ್ಟಿದೆ ಅವ್ರ ಮೇಲೆ. ಗಾಯಾಳುಗಳಿಗೆ ಗೋಕಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಳೆದ ವಾರ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ರು. ಎಲ್ಲಿ? ಬೆಳಗಾವಿ ಜಿಲ್ಲೆಯಲ್ಲಿನೇ. ಈಗ ಗೋಕಾಕ್ ನಗರದಲ್ಲೇ ಮಹಾಮಳೆಗೆ 2ನೇ ಬಲಿ ಆಗಿರೋದು ಬಹಳ ನೋವಿನ ಸಂಗತಿ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಅಂದ್ರೆ ಹೆಂಗೆ ಅಂತ ಅಂದಾಗ ಈ ಮಳೆಗಾಲ ಶುರುವಾಯ್ತು ಅಂತ ಅಂದ್ರೆ ಸಹಜವಾಗಿ ಗುಡ್ಡ ಕುಸಿತ ಹಾಗೆ ಆಗುತ್ತೆ. ಈ ಹಳೇ ಮನೆಗಳು ಏನಿರ್ತಾವಲ್ಲ, ಆ ಮನೆಗಳು ಬೀಳುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಅಂತ ಮನೆಗಳಲ್ಲಿ ವಾಸ ಮಾಡುವಂಥವ್ರು, ಅಂತ ಮನೆಗಳ ಪಕ್ಕ ಗೂಡು ಕಟ್ಕೊಂಡಿರುವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಈಗ ಮಳೆಗಾಲ ಶುರುವಾದಾಗ ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ 10 ಸಾರಿ ಯೋಚನೆ ಮಾಡಬೇಕು. ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಮರನೇ ದಬಕ್ಕಂತ ಬಿದ್ದು ಬಿಡ್ಬೋದು, ಒಂದು ಮನೆನೇ ಬಿದ್ದು ಬಿಡ್ಬೋದು, ಇನ್ನೇನೋ ಆಗಬಹುದು. ಯಾಕೆ ಬೇಕು? ಮಕ್ಕಳನ್ನ ಆದಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಪೋಷಕರ ಕರ್ತವ್ಯ, ಅದನ್ನ ಮಾಡಲೇಬೇಕು. ಆದರೆ ಈ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಬಹಳ ನೋವಿನ ಒಂದು ಘಟನೆ ಇದು. ಯಾಕೆಂತ ಹೇಳಿದ್ರೆ ಸುಮ್ಮನೆ ಆರಾಮಾಗಿ ಮಲ್ಕೊಂಡಂತ ಕಂದನ ಮೇಲೆ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ. ಏನೋ ಮಾಡೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲೇ ಆ ಮಗು ಡೆತ್ ಆಗಿರೋದು ಮತ್ತು ಆ ಮಗುವಿನ ತಾಯಿ, ಮಗುವಿನ ಸಹೋದರಿ ಇಬ್ರು ಕೂಡ ಗಾಯಗೊಂಡಿದ್ದಾರೆ. ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿ ಮಟ್ಟ ಬಂದ